ಈ ಒಂದು ಪ್ರಕರಣ ಶುರುವಾಗಿದ್ದೆ ಸೋಷಿಯಲ್ ಮೀಡಿಯಾದ ಒಂದು ಕಾಮೆಂಟಿಂದ. ನಾವೆಲ್ಲೋ ಕೂತಿರ್ತೀವಿ, ನಾವು ಏನು ಇಷ್ಟ ಬಂದಿದ್ದೆಲ್ಲ ಮಾತಾಡ್ಬೋದು ಅನ್ನೋ ಒಂದು ಧೋರಣೆ ಕೆಲವ್ರಿಗೆ ಇರುತ್ತಲ್ಲ. ಯಾವುದೋ ಒಂದು ಸಣ್ಣ ಘಟನೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋದು. ಮತ್ತು ನಮ್ಮಲ್ಲಿ ಕೆಲವ್ರಿಗೊಂದು ಧೋರಣೆ ಇದೆ, ಹಿಂಗೆ ಕಮೆಂಟ್ ಹಾಕ್ಬಿಟ್ರೆ ಅವ್ರನ್ನ ಬ್ಲಾಕ್ ಮಾಡ್ಬೋದಲ್ಲ. ಎಷ್ಟು ಜನ ಬ್ಲಾಕ್ ಮಾಡ್ತಾ ಹೋಗ್ತೀರಾ? ಸೊ ಆ ಟೈಮಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೆ ಯಾಕೆ ರಿಯಾಕ್ಷನ್ ತೊಗೊಂಡಿಲ್ಲ? ಕಂಪ್ಲೇಂಟ್ ರೈಸ್ ಮಾಡಬಾರ್ದು ಮಾಡಬಹುದು ಅಂತ ಹೇಳಿ ಅದೊಂದು ಪೋಸ್ಟ್ ಹಾಕಿದ್ವಿ. ಆ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಯಾರೋ ಕಂಪ್ಲೇಂಟು ರಿಜಿಸ್ಟರ್ ಮಾಡಿದ್ರು. ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದ ಖ್ಯಾತ ನಟ ದರ್ಶನ್ ಅವರು ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋದು ಗೊತ್ತೇ ಇದೆ. ಈ ಪ್ರಕರಣದ ಬಗ್ಗೆ ಚಿತ್ರರಂಗದವರಾಗ್ಲಿ ಎಲ್ಲರೂ ಕೂಡ ಅವರದ್ದೇ ಆದಂತ ಅಭಿಪ್ರಾಯಗಳನ್ನ ತಿಳಿಸ್ತಿದ್ದಾರೆ. ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದ ಮನ್ಸೂರೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಖಂಡಿತ ಈ ಒಂದು ಪ್ರಕರಣ ನಿಮ್ಮ ಗಮನಕ್ಕೆ ಇದ್ದೇ ಇರುತ್ತೆ. ಮೊದಲನೇದಾಗಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ರಿಯಾಕ್ಷನ್ ಈಗ ಅಂದರೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಡೋವಂಥದ್ದು ಏನಲ್ಲ. ಇದು ಒಂದು ಸಿನಿಮಾ ನೋಡ್ಕೊಬಂದಿದ ತಕ್ಷಣ ಈ ಸಿನಿಮಾ ಇಷ್ಟ ಆಯಿತು, ಇಷ್ಟ ಆಗಿಲ್ಲ, ಆ ಥರದ ಅಭಿಪ್ರಾಯ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲೊಂದು ಘಟನೆ ನಡೆದೋಗಿದೆ. ನಡೆದಾದ್ಮೇಲೆ ಪೊಲೀಸ್ ಇಲಾಖೆ ಅದಕ್ಕೆ ತಕ್ಕಂಗೆ ತನಿಖೆ ಶುರು ಮಾಡಿದ್ದಾರೆ, ಅವನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಈಗ ಅದು ವಿಚಾರಣೆ ಹಂತದಲ್ಲಿದೆ. ಇನ್ನು ವಿಚಾರಣೆ ಇಲ್ಲ, ತನಿಖೆ ಹಂತದಲ್ಲಿದೆ. ತನಿಖೆ ಹಂತ ಆದಮೇಲೆ ಅದಕ್ಕೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು. ಸಬ್ಮಿಟ್ ಆದಮೇಲೆ ಅದು ವಿಚಾರಣೆ ಆಗುತ್ತೆ. ವಿಚಾರಣೆ ಆದಮೇಲೆ ಅದಕ್ಕೆ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಸೊ ಈ ಪ್ರಕರಣದಲ್ಲಿ ಎಲ್ಲರೂ ಮುಖ್ಯವಾಗಿ ಪಾಲಿಸ್ಬೇಕಾಗಿರೋದು ಒಂದು ಸಂಯಮ. ಘಟನೆ ಆಗಿದ ತಕ್ಷಣ ಈಗ ಅವ್ರ ಅಭಿಮಾನಿಗಳಿಗೆ ಅದು ನೋವಾಗತ್ತೆ, ಶಾಕ್ ಆಗುತ್ತೆ, ಅವ್ರು ರಿಯಾಕ್ಟ್ ಆಗ್ತಾರೆ. ಬಟ್ ಉಳಿದವರು, ಈಗ ಮಾಧ್ಯಮದವರು ಸೇರಿ, ಇಂಡಸ್ಟ್ರಿಯವರು ಸೇರಿ, ಎಲ್ಲರೂ ಒಂದು ಸಂಯಮದಲ್ಲಿ ಇದನ್ನು ಆ್ಯಕ್ಚುಲಿ ಇಂಡಸ್ಟ್ರಿಯವರೆಲ್ಲ ಆ ಒಂದು ಪೇಷನ್ಸ್ನ ಮೇಂಟೈನ್ ಮಾಡ್ತಾಯಿದ್ದಾರೆ. ಅದು ಗುಡ್ ಥಿಂಗ್. ಇಮಿಡಿಯೇಟಾಗಿ ಅದಕ್ಕೇನೋ ಒಂದು ರಿಯಾಕ್ಷನ್ ಕೊಡೋದು, ಪರ ವಿರೋಧ ಏನೇ ಮಾತಾಡೋದು ಎಲ್ಲನೂ ತಪ್ಪಾಗುತ್ತೆ. ಯಾಕಂತಂದರೆ ನಾವು ನಮ್ಮ ಜುಡಿಷಿಯಲ್ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ ಇಡಬೇಕು. ಮತ್ತು ಅವರೂ ಈ ವಿಚಾರದಲ್ಲಿ ನಾನು ಮಾಧ್ಯಮದಲ್ಲಿ ಏನು ನೋಡಿದ್ದೀನಿ ಅದ್ರ ಪ್ರಕಾರ ಪೊಲೀಸ್ ಇಲಾಖೆ ತುಂಬ ಹಾನೆಸ್ಟಾಗಿ ಕೆಲಸ ಮಾಡ್ತಾಯಿದೆ. ಇಲ್ಲಿ ಯಾರನ್ನೂ ಬಚಾವ್ ಮಾಡೋದಾಗ್ಬೋದು, ಆ ಥರದ್ದು ಯಾವುದೇ ಥರದ ಇಲ್ಲಿ ಸಂದೇಹ ಪಡುವಂಥದ್ದಂತೂ ಏನೂ ನಡೆದಿಲ್ಲ. ಈ ವಿಚಾರದಲ್ಲಿ ನಾವು ಈ ಘಟನೆಯಲ್ಲಿ ಯಾರು ಸರಿ ತಪ್ಪು ಅನ್ನೋದನ್ನೆಲ್ಲನೂ ನಾವು ನಮ್ಮ ಇಂಡಿವಿಜುವಲ್ಲಾಗಿ ಮಾತಾಡೋದಕ್ಕಿಂತ, ಯಾಕಂತಂದರೆ ಇದು ಯಾವುದೋ ಒಂದು ಚಿಕ್ಕ ಪ್ರಕರಣ ಅಲ್ಲ, ಒಂದು ರಾಜ್ಯದಲ್ಲಿ ಒಂದು ಮುಖ್ಯವಾದ ಪ್ರಕರಣ ಆಗಿ ಗುರುತಿಸ್ಕೊಂಡಿರೋದ್ರಿಂದ ಈ ಟೈಮಲ್ಲಿ ನಾವು ಓವರಾಲ್ ಜುಡಿಷಿಯಲ್ ಆಗಿಂದ ಏನು ಬರುತ್ತೆ, ಫಸ್ಟ್ ಪೊಲೀಸ್ ಇಲಾಖೆ ಏನು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಅದರಲ್ಲಿ ಏನೇನು ತನಿಖೆಯಲ್ಲಿ ಪ್ರೂಫ್ ಸಿಕ್ಕಿದೆ ಅದನ್ನು ನಾವು ಫಸ್ಟು ಅದನ್ನು ಅರ್ಥ ಮಾಡಿಕೊಂಡು, ಅದಾದಮೇಲೆ ಅದಕ್ಕೆ ತಕ್ಕಂಗೆ ಜುಡಿಷಿಯಲಲ್ಲಿ ಏನು ವಿಚಾರಣೆ ನಡೆಯುತ್ತೆ, ಪರ ವಿರೋಧ ಲಾಯರ್ಗಳು ಪಿಯಿಂದ ಹಿಡಿದು ಇವ್ರ ಪರ, ಈ ವಿಚಾರಣೆಗಳೆಲ್ಲ ಆದಮೇಲೆ ಏನು ತೀರ್ಪು ಬರುತ್ತಲ್ಲ ಆವಾಗ ರಿಯಾಕ್ಟ್ ಮಾಡೋದು ಸರಿ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಮನ್ಸೂರೆ ಅವರು ಮತ್ತು ದರ್ಶನ್ ಅವರ ಭೇಟಿ, ಒಡನಾಟ ಈ ಹಿಂದೆ ಇದ್ದಿದ್ದು? ಇಲ್ಲ, ಯಾವಾಗಲೂ ಇಲ್ಲ. ಬಟ್ ಒಂದು ಸರ್ತಿ ಮಾತ್ರ ನಾವು ಆ್ಯಕ್ಟ್ 1978 ಸಿನಿಮಾದಲ್ಲಿ ರಿಲೀಸ್ ಆದಾಗ ಆವಾಗ ಥಿಯೇಟ್ರ್ಗಳು 3 ತಿಂಗಳು ಕಂಟಿನ್ಯೂಸ್ ಆಗಿ ಬಂದಾಗಿ ಅಫಿಷಿಯಲ್ಲಾಗಿ ಇಡೀ ಸೌತ್ ಇಂಡಿಯಾದಲ್ಲಿ ಫಸ್ಟ್ ರಿಲೀಸ್ ಫಿಲಿಮ್ ನಮ್ಮ ಕನ್ನಡ ಸಿನಿಮಾ ಆಗಿತ್ತು. ಕನ್ನಡ ಸಿನಿಮಾ ಅದರಲ್ಲಿ ಆ್ಯಕ್ಟ್ 1978 ಆಗಿತ್ತು. ಸೊ ಆ ಟೈಮಲ್ಲಿ ಇಡೀ ಚಿತ್ರರಂಗ, ಮಾಧ್ಯಮದವ್ರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ನಾವೆಲ್ಲ ಶ್ರೀಮುರಳಿ ಅವರಿಂದ ಹಿಡಿದು ಪ್ರತಿಯೊಬ್ಬರ ಹತ್ರನೂ ನಾವು ಬೈಟ್ಸ್ ತೊಗೊತಾ ಇದ್ವಿ. ಅದೇ ಥರದಲ್ಲಿ ದರ್ಶನ್ ಅವ್ರ ಹತ್ರನೂ ಹೋಗ್ಬಿಟ್ಟು ನಾವು ಬೈಟ್ಸ್ ತೊಗೊಂಡಿದ್ವಿ, ಅವರು ಸಪೋರ್ಟ್ ಮಾಡಿದರು. ಅದು ಬಿಟ್ಟರೆ ನನಗೆ ಅವರ ಜೊತೆ ಯಾವುದೇ ರೀತಿ ಪರ್ಸ್ನಲ್ ಒಡನಾಟ ಅಂತೂ ಇಲ್ಲ. ಸೊ ಈ ಒಂದು ಪ್ರಕರಣ ಶುರುವಾಗಿದ್ದೆ ಸೋಷಿಯಲ್ ಮೀಡಿಯಾದ ಒಂದು ಕಾಮೆಂಟಿಂದ. ಸೊ ಈ ಸೋಷಿಯಲ್ ಮೀಡಿಯಾ ಈಗ ಅವರೊಬ್ಬರಿಗೆ ಅಂತಲ್ಲ, ಎಲ್ಲರೂ ಕೂಡ ಮೆಸೇಜ್ ನೆಗೆಟಿವ್ ಪಾಸಿಟಿವ್ ಬರ್ತಾನೆ ಇರುತ್ತೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪೂರಕವಾಗಿದೆ ಅಥವಾ ಎಷ್ಟು ಮಾರಕವಾಗಿದೆ ನಿಮ್ಮ ಪ್ರಕಾರ? ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದು ಯಾವುದೇ ಒಂದು ಮೀಡಿಯಮ್ ಆಗಲಿ, ಒಂದು ಸಿನಿಮಾ ಆಗಲಿ, ಅದು ಪ್ರಿಂಟ್ ಮೀಡಿಯಮ್ ಆಗಲಿ, ನ್ಯೂಸ್ ಆಗಲಿ, ಏನೇ ಆಗಲಿ, ಅದೇ ಥರದಲ್ಲ ಒಂದು ಮಾಧ್ಯಮದ ಸೋಷಿಯಲ್ ಮೀಡಿಯಾನ ನೀವು ಹೇಗೆ ಬಳಸ್ಕೊತೀರೋ ಅದ್ರ ಮೇಲೆ ಅದು ರಿಸಲ್ಟು ಇರುತ್ತೆ. ಬಟ್ ಹಾಗಂತ ಹೇಳ್ಬಿಟ್ಟು ಇಲ್ಲಿ ನಾವೆಲ್ಲೋ ಕೂತಿರ್ತೀವಿ, ನಾವು ಏನು ಇಷ್ಟ ಬಂದಿದ್ದೆಲ್ಲ ಮಾತಾಡ್ಬೋದು ಅನ್ನೋ ಒಂದು ಧೋರಣೆ ಕೆಲವ್ರಿಗೆ ಇರುತ್ತಲ್ಲ, ಅದ್ರ ಬಗ್ಗೆ ನನಗೂ ತಕರಾರಿದೆ. ಯಾಕಂತಂದರೆ ಇದು ಸೊಸೈಟಿಗೆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಎಥಿಕ್ಸ್ ಅನ್ನೋದು ಇರಬೇಕಾಗತ್ತೆ. ಎಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡೋರು. ಇದು ಇವತ್ತು ಶುರುವಾಗಿದ್ದಲ್ಲ. ಈಗ ಈ ವಿಷಯದಲ್ಲಿ ನಾನು ಪರ್ಸ್ನಲ್ಲಾಗಿ ನೋಡ್ಕೊಂಡು ಬಂದಿರೋದಾದರೆ ಮೀ ಟೂ ವಿಷಯದ. ಸೊ ಮೀ ಟೂ ಟೈಮಲ್ಲಿ ಶ್ರುತಿ ಹರಿಹರನ್ ಬಗ್ಗೆ
ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅಂದರೆ, ಈಗ ಶ್ರುತಿ ಅವ್ರಿಗೆ ಒಂದು ಘಟನೆ ನಡೆದಿದೆ ಅವ್ರಿಗೆ ಅದು ಸರಿಯಲ್ಲ ಅನಿಸಿದೆ. ಅದ್ರ ಬಗ್ಗೆ ಅವರು ಹೇಳಿದರು. ಅದು ಕಂಪ್ಲೇಂಟ್ ಆಯಿತು, ಇದಾಯಿತು. ಬಟ್ ಹಾಗಂತ ಹೇಳಿದ್ದಕ್ಕೆ ಅವ್ರಿಗೇನೋ ಒಂದು ನೋವಾಗಿದೆ, ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡಿದ್ದ ತಕ್ಷಣ ನೀವು ಹೋಗ್ಬಿಟ್ಟು ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈಯೋ ರೈಟ್ಸು ಸೊಸೈಟಿಗೆ ಯಾರು ಕೊಟ್ಟಿದ್ದು? ಎಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ. ಈಗ ಹಂಗಂತ ಗಂಡು ಮಕ್ಕಳು ಬೈಯಲ್ಲ ಅಂತಲ್ಲ. ಈಗ ಏನೋ ಯಾವುದೋ ಒಂದು ಪಾರ್ಟಿ ಪರ ಇರ್ತಾರೆ, ಒಂದೊಂದು ಫ್ಯಾನ್ಸ್ ಇರ್ತಾರೆ. ಈಗ ಆ ಪಾರ್ಟಿಗೆ ಸಂಬಂಧಪಟ್ಟಿದ್ದು ಏನೋ ಒಂದು ಕ್ವಶನ್ ರೈಸ್ ಮಾಡಿದ ತಕ್ಷಣ ಒಂದು ಅಟ್ಯಾಕ್ ಮಾಡ್ತಾರೆ ಗಂಡಸರಿಗೆ. ಅದಲ್ಲ. ಬಟ್ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಾತ್ರ ಒಂದು ಸಮಾಜ ನಡ್ಕೊಳ್ಳೋ ರೀತಿ ಮಾತ್ರ ಖಂಡಿತವಾಗ್ಲೂ ತಪ್ಪು. ಇದು ಒಂದು ವಿಷಯ ಅಂತಲ್ಲ, ಸುಮಾರು ವಿಷಯದಲ್ಲಾಗಿದೆ. ಈಗ ರೀಸೆಂಟಾಗಿ ಆ ವಿಚ್ಛೇದನ ಪ್ರಕರಣದಲ್ಲೂ ಅಷ್ಟೇ ಅವ್ರ ನಟಿ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಮತ್ತು ಅವ್ರು ಹಾಕೋ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡೋದು. ಈಗ ಸುಮಾರು ಜನ ಹೆಣ್ಮಕ್ಳು ಪೋರ್ಟ್ಫೋಲಿಯೋ ಮಾಡ್ಕೊಳ್ಳೋಕ್ಕೆ ಫೋಟೋ ಶೂಟ್ ಮಾಡಿಸಿರ್ತಾರೆ. ಯಾಕಂತಂದರೆ ಅವ್ರಿಗೆ ಕ್ಯಾಂಪೇನ್ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಏಜೆನ್ಸಿಗಳಿರಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳಿರಲ್ಲ. ಸೊ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂತ ಆ ಥರದ್ದು ಯಾವುದು ಆಪ್ಷನ್ಸ್ ಇರಲ್ಲ. ಅವ್ರಿಗಿರೋದೇನು ಅಂತಂದರೆ, ನಾವು ಯಾರ ಕಣ್ಣಿಗಾದ್ರೂ ಬೀಳಲಿ, ಡೈರೆಕ್ಟ್ರಿಗೋ ಪ್ರೊಡಕ್ಷನ್ ಹೌಸ್ಗೋ ನಾವು ಕಣ್ಣಿಗೆ ಬೀಳಬೇಕು, ನಮಗೇನೋ ಕೆಲಸ ಸಿಗಬೇಕು, ಒಂದು ಆ್ಯಕ್ಟಿಂಗ್ ಚಾನ್ಸ್ ಸಿಗಬೇಕು ಅಂತ ಹೆಣ್ಮಕ್ಳು ಅವ್ರೊಂದು ಪೋರ್ಟ್ಫೋಲಿಯೋಗೆ ಅಂತ ಫೋಟೋಶೂಟ್ ಮಾಡಿ ಹಾಕಿರ್ತಾರೆ. ಬಟ್ ಅಲ್ಲಿ ಬರೋ ಕಮೆಂಟ್ಗಳು ನೋಡಿಬಿಟ್ರೆ, ಯಾವುದೋ ಹೊಸಬ್ರಿಗಾದರೆ ಅವ್ರು ಏನಾದ್ರು ವೀಕ್ ಆಗಿದ್ದರೆ ಅವರು ಇಂಡಸ್ಟ್ರಿ ಕಡೆ ತಲೆನೇ ಹಾಕ್ಬಾರ್ದು, ಅಷ್ಟು ಕೆಟ್ಟ ಕಮೆಂಟ್ಗಳು ಬಂದಿರುತ್ತೆ. ಅದು ಸರಿಯಲ್ಲ ಅಂತ. ಸೊ ಗಂಡಸರಿಗೆ ಎಸ್ಪೆಷಲಿ ಸಿನಿಮಾದವರು ಅಂತಂದರೆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಇರುತ್ತೆ. ಅವ್ರ ಬಗ್ಗೆ ಏನು ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ಈ ವಿಚಾರದಲ್ಲಿ ಒಂದಷ್ಟು ಕಾನೂನುಗಳು ಬಂದರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅಂತಂದರೆ ಕಾನೂನುಗಳು ಇಲ್ಲ ಅಂತಲ್ಲ, ಈಗಲೂ ಇದೆ. ಬಟ್ ಅದರದ್ದು ಆ್ಯಕ್ಷನ್ಗಳು, ನಾವೊಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತಂದರೆ ಆ ಕಂಪ್ಲೇಂಟ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಇಮಿಡಿಯೇಟ್ ಆ್ಯಕ್ಷನ್ ತಗೊತಾರೆ. ಈಗ ಎಷ್ಟು ಜನ ಹೆಣ್ಮಕ್ಳು ಈಗ ಆಲ್ರೆಡಿ ಒಂದು 2-3 ಅಂದರೆ ಇವರು ನಟಿರಲ್ಲ, ಪತ್ರಕರ್ತರು ಆ ಥರದ್ದು, ಅವ್ರು ಏನೋ ಒಂದು ಸ್ಟೇಟಸ್ ಹಾಕಿದ್ದಕ್ಕೆ ಅದಕ್ಕೆ ತುಂಬ ಕೆಟ್ಟ ಕಮೆಂಟ್ಗಳು ಬಂದು ಕಂಪ್ಲೇಂಟು ರೈಸ್ ಆಗಿದೆ. ಬಟ್ ಅದ್ರ ಬಗ್ಗೆ ಆ್ಯಕ್ಷನ್ನೇ ಇಲ್ಲ. ಎಲ್ಲಿವರೆಗೂ ಯಾವುದೋ ಒಂದು ಘಟನೆಗೆ ಒಂದು ಮೀಡಿಯಾ ಅಟೆನ್ಷನ್ ಸಿಕ್ಕಿ, ಅದು ಒಂದು ಪತ್ರಿಕೆಗಳ ಮುಖಪುಟದಲ್ಲಿ ಹೆಡ್ಲೈನ್ ಥರದ್ದು ಏನೋ ಒಂದು ಇಶ್ಯೂ ಆದರೆ ಮಾತ್ರ ಒಂದು ಪೊಲೀಸ್ ಇಲಾಖೆ ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟ ಕಾನೂನು ಆಗ್ಬೋದು, ಅದ್ರ ಬಗ್ಗೆ ರಿಯಾಕ್ಟ್ ಆಗೋ ಬದಲು ಒಂದು ಚಿಕ್ಕ ಪ್ರಕರಣ ಆದರೂ ಪರವಾಗಿಲ್ಲ, ಒಂದು ಯಾವುದೋ ಒಂದು ಹೆಣ್ಣು ಮಗುಗೆ ಒಂದು ಕೆಟ್ಟ ಕಮೆಂಟ್ ಬಂದರೆ ಅವರು ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡೋವಂಥದ್ದು, ಆ ಕಂಪ್ಲೇಂಟಿಗೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋವಂಥದ್ದು. ಸೊ ಈ ಥರದ ಒಂದು ಉದಾಹರಣೆಗಳು ಎಲ್ಲಿವರೆಗೂ ಸೀರಿಯಸ್ಸಾಗಿ ನಡೆಯಲ್ವೋ ಅಲ್ಲಿವರೆಗೂ ಈ ಥರದ ಪ್ರಕರಣಗಳ ವಿಷಯದಲ್ಲಿ ತುಂಬ ಕಷ್ಟ ಇದೆ ಹೆಣ್ಣುಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೇ ವಿಚಾರಕ್ಕೆ ಬರೋದಾದ್ರೆ, ಇದೇ ಪ್ರಕರಣದಲ್ಲಿ ಈ ಹಿಂದೆ ಇದೇ ರೇಣುಕಾಸ್ವಾಮಿ ಏನು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರು, ಅವರು ಈ ಹಿಂದೆನೂ ಬೇರೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಿದ್ದಾರೆ. ಆ್ಯಂಡ್ ಅವರು ಈ ಹಿಂದೆನೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವಾಗಲೇ ಇದನ್ನು ಸೀರಿಯಸ್ ಆಗಿ ತಗೊಂಡು ಆ್ಯಕ್ಷನ್ ತಗೊಂಡಿದ್ದಿದ್ರೆ ಇವತ್ತು ಈ ಪ್ರಕರಣ ನಡೀತಿರ್ಲಿಲ್ವೇನೋ ಅಂತ. ಹೌದು, ಸರಿ, ಅದನ್ನೇ ಹೇಳಿದ್ದು ನಾನು ಹೇಳಕ್ಕೆ ಹೊಟ್ಟಿದ್ದು ಅದನ್ನೇ. ಈಗ ಒಂದು ಯಾವುದೋ ಒಂದು ಸಣ್ಣ ಘಟನೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋದು. ಮತ್ತು ನಮ್ಮಲ್ಲಿ ಕೆಲವ್ರಿಗೊಂದು ಧೋರಣೆ ಇದೆ, ಏನು ಕಮೆಂಟ್ ಹಾಕ್ಬಿಟ್ರೆ ಅವ್ರನ್ನ ಬ್ಲಾಕ್ ಮಾಡ್ಬೋದಲ್ಲ. ಎಷ್ಟು ಜನನ ಬ್ಲಾಕ್ ಮಾಡ್ತಾ ಹೋಗ್ತೀರಾ? ಎಷ್ಟು ಜನನ ಬ್ಲಾಕ್ ಮಾಡೋದು? ಮತ್ತು ಅವ್ರನ್ನ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಯಾರಿಗಿರುತ್ತೆ? ಈಗ ಒಂದು 500 ಮೆಸೇಜ್ ಬರುತ್ತೆ, 500 ಜನ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಮತ್ತು ಇನ್ನೊಂದು ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್ ಗೊತ್ತಿರುತ್ತೆ, ನೀವು ಬ್ಲಾಕ್ ಮಾಡ್ತಾ ಹೋದಷ್ಟು ನಿಮ್ಮ ಪೋಸ್ಟ್ ರೀಚ್ ಕಮ್ಮಿ ಆಗ್ತಾ ಹೋಗುತ್ತೆ, ಆ್ಯಕ್ಟಿವ್ ಆಗಲ್ಲ. ಸೊ ಆ ಥರ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ನೀವು ಬ್ಲಾಕ್ ಮಾಡೋದಲ್ಲ, ಫಸ್ಟ್ ಆಫ್ ಆಲ್ ಆ ಥರ ಕಮೆಂಟ್ ಮಾಡೋರು ಅವ್ರಿಗೆ ಅವರೇ ನಿರ್ಬಂಧ ಹಾಕ್ಕೋಬೇಕು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬಾರ್ದು. ಫಸ್ಟ್ ಆಫ್ ಆಲ್ ಅವ್ರ ನೈತಿಕತೆ ಬರಬೇಕು. ಸೊ ಇದು ಒಂದು ಗಂಡಸರ ಮನಸ್ಥಿತಿ ಒಂದೇ ಅಲ್ಲ, ಇಡೀ ಸೊಸೈಟಿಯಲ್ಲಿ ಆ ಥರದ್ದು ಒಂದು ಕೆಟ್ಟ ಧೋರಣೆ ಬೆಳೆಯೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದಕ್ಕೆ ಸೈಕಲಾಜಿಕಲ್ ಆಗ್ಬೋದು, ಸೋಷಿಯಲ್ ಅದಕ್ಕೆ ಸಂಬಂಧಪಟ್ಟ ಏನೋ ಒಂದು ವರ್ಡ್ ಇದೆ, ಅದಕ್ಕೆ ಒಂದು ರಿಸರ್ಚೇ ಇದೆ. ಯಾಕೆ ಈ ಥರದ ಕಮೆಂಟ್ಗಳು ಹಾಕೋದು, ಅವ್ರಿಗೊಂದು ಅನಾನಿಮಸ್ ಸಿಕ್ಬಿಡುತ್ತೆ. ಆ ಅನಾನಿಮಸ್ ಅನ್ನೋದು ಇಲ್ಲ. ಯಾವುದೇ ಒಬ್ಬ ಅಕೌಂಟಿಂದ ಎಲ್ಲಿಂದ ಒಂದು ಕಮೆಂಟ್ ಹಾಕಿದ್ರೂ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಬಟ್ ಅದನ್ನು ಗಂಭೀರವಾಗಿ ತಗೊಳ್ಳಲ್ಲ. ಒಂದು ಕೆಟ್ಟ ಬೈಗುಳ ಅನ್ನೋದನ್ನು ನಮ್ಮ ಸಿನಿಮಾದಲ್ಲೂ ಅಷ್ಟೇ ಆರಾಮಾಗಿ ತಗೊತಾರೆ, ಸೊಸೈಟಿಯಲ್ಲೂ ಅದು ಆರಾಮಾಗಿ ತಗೊತಾರೆ. ಅದಕ್ಕೇ ಅದು ಪ್ರಕರಣದ ವಿಷಯದಲ್ಲೂ ಅದನ್ನು ತುಂಬ ಉಡಾಫೆಯಿಂದ ತಗೊಳ್ಳೋ ಅಂಥ ಧೋರಣೆ ಇದೆಯಲ್ಲ, ಅದು ಹೋಗಬೇಕು. ಒಂದು ಚಿಕ್ಕ ಕೆಟ್ಟ ಕಮೆಂಟ್ ಹಾಕಿದ್ರು ಅದಕ್ಕೆ ಇಮಿಡಿಯೇಟ್ ರಿಯಾಕ್ಷನ್ ಸಿಕ್ಕಿದಾಗ ಜನಗಳಿಗೂ ಒಂದು ಭಯ ಬರುತ್ತೆ. ಯಾರ್ಯಾರಿಗೋ ಹೋಗ್ಬಿಟ್ಟು
ಏನೇನೋ ಕೆಟ್ಟದಾಗಿ ಮೆಸೇಜ್ ಮಾಡಬಾರ್ದು, ಅವರ ಪರ್ಸ್ನಲ್ ಲೈಫ್ನ ಡಿಸ್ಟರ್ಬ್ ಮಾಡೋವಂಥದ್ದು, ಅವ್ರನ್ನ ಏನೋ ಎಮೋಷ್ನಲಿ ಅಟ್ಯಾಕ್ ಮಾಡೋವಂಥದ್ದು, ಈ ಥರದ ಒಂದು ಏನು ಧೋರಣೆನೇ ನಿಂತು ಹೋಗಿದ್ರೆ ಆವಾಗ ಒಂದು ಹೆಲ್ದಿಯಾಗಿರುತ್ತೆ. ಸೊ ಅದೇ ಥರದಲ್ಲಿ ರೇಣುಕಾಸ್ವಾಮಿ ವಿಷಯದಲ್ಲಿ ಆದರೆ ಗೊತ್ತಿಲ್ಲ 100% ಎಷ್ಟಿದೆ ಅಂತ. ಬಟ್ ಈಗ ಇಬ್ಬರು ಮೂವರೇನೋ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೊಂಡಿದ್ದಾರೆ, ನಮಗೂ ಮೆಸೇಜ್ ಮಾಡಿದ್ದ ಈ ಥರ ಕೆಟ್ಟದಾಗಿ ಅಂತೆಲ್ಲ. ಸೊ ಆ ಟೈಮಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೆ ಯಾಕೆ ರಿಯಾಕ್ಷನ್ ತೊಗೊಂಡಿಲ್ಲ? ಈಗ ಅವ್ರನ್ನ ಜವಾಬ್ದಾರಿ ಮಾಡಲೇಬೇಕಲ್ವಾ? ಸೊ ಈಗ ಇದನ್ನು ನಾನೊಂದು ಇಂಡಿವಿಜುವಲಾಗಿ ಹೇಳ್ತಾ ಇರೋದು. ಅದಕ್ಕೆ ಕಾನೂನಿನಲ್ಲಿ ಎಷ್ಟು ಮಟ್ಟಿಗೆ ಅದಕ್ಕೆ ಒಂದು ಕಾನೂನು ಚೌಕಟ್ಟಿದೆಯೋ ಗೊತ್ತಿಲ್ಲ. ಈಗ ಆ ಕಂಪ್ಲೇಂಟ್ನ ತಗೊಂಡು ಕೊಟ್ಟ ಮೇಲೂ ಅದಕ್ಕೆ ವಿಚಾರಣೆ ಮಾಡದೇ ಇರೋರನ್ನು ಈ ಪ್ರಕರಣದಲ್ಲಿ ಯಾಕೆ ಸೇರಿಸ್ಬಾರ್ದು? ಆ ಪೊಲೀಸ್ ಇಲಾಖೆಯವ್ರನ್ನ ಯಾಕೆ ಸೇರಿಸ್ಬಾರ್ದು? ಅವ್ರ ಬೇಜವಾಬ್ದಾರಿತನದಿಂದ ಇನ್ನೊಂದಷ್ಟು ಘಟನೆ ಆಗಿದೆಯಲ್ಲ. ಸೊ ಇದು ಅಂದರೆ ನಂಗೆ ಗೊತ್ತಿಲ್ಲ, ಇದು ಕಾನೂನು ಚೌಕಟ್ಟಲ್ಲಿ ಇದಕ್ಕೆ ಎಷ್ಟರ ಮಟ್ಟಿಗೆ ಅದು ಮಾನ್ಯತೆ ಇದೆಯೋ ಗೊತ್ತಿಲ್ಲ. ನನ್ನ ಪರ್ಸ್ನಲ್ ಒಪಿನಿಯನ್. ಅವನು ಇದರಲ್ಲಿ ಜವಾಬ್ದಾರಿ ಮಾಡಿದ್ರೆ ಪೊಲೀಸವ್ರಿಗೂ ನೆಕ್ಸ್ಟ್, ಯಾಕಂದರೆ ನಾನು ಲಾಸ್ಟ್ ಇಯರೇ ನೋಡಿದೆ, ಏನು ಪೊಲೀಸ್ ಇಲಾಖೆಯವರು ಈಗ ಆನ್ಲೈನಲ್ಲೇ ಸೋಷಿಯಲ್ ಮೀಡ್ಯಾಕ್ಕೆ ಸಂಬಂಧಪಟ್ಟಿದ್ದು ಕಂಪ್ಲೇಂಟ್ ರೈಸ್ ಮಾಡಬಹುದು ಅಂತ ಹೇಳಿ ಯಾವುದೋ ಒಂದು ಪೋಸ್ಟ್ ಹಾಕಿದ್ದು. ಆ ಪೋಸ್ಟಿಗೆ ಸಂಬಂಧಪಟ್ಟಂಗೆ ಯಾರೋ ಕಂಪ್ಲೇಂಟು ರಿಜಿಸ್ಟರ್ ಮಾಡಿದ್ರು. ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಸೊ ಅದು ಏನಾಯಿತು ಗೊತ್ತಿಲ್ಲ. ಸೊ ಈ ಥರ ಅದನ್ನು ಅಲ್ಲಲ್ಲೇ ಡಿಸಾಲ್ವ್ ಆಗೋ ಬದಲು ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿದ್ರೆ, ಸೊ ಈ ಥರ ಹೆಣ್ಮಕ್ಕಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಅಬ್ಯೂಸ್ ಮಾಡೋವಂಥ ಒಂದು ನಿದರ್ಶನಗಳು ಕಮ್ಮಿ ಆದರೆ ಒಳ್ಳೆಯದು ಅಂತ. ಕನ್ನಡ ಚಿತ್ರರಂಗದ ವಿಚಾರಕ್ಕೆ ಬರೋದಾದ್ರೆ, ಕೋವಿಡ್ ಆದಮೇಲೆ ಇನ್ನೂ ಕೂಡ ಸುಧಾರಿಸ್ಕೊಳ್ತಾ ಇದೆ ಚಿತ್ರರಂಗ. ಅದರ ಜೊತೆಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಚೋಗ್ತಿದೆ ಬಿಕಾಸ್ ಆಫ್ ಸಿನಿಮಾಗಳು ಯಾವುದು ಬರ್ತಿಲ್ಲ. ಆ್ಯಂಡ್ ಬರ್ತಿರೋ ಸಿನಿಮಾಗಳಿಗೆ ಜನ ಒಂದು ಥಿಯೇಟರಲ್ಲಿ ನೋಡ್ತಿಲ್ಲ ಅನ್ನೋವಂಥದ್ದು. ಈ ಥರದ್ದೇ ಒಂದು ಸಮಸ್ಯೆ ಇರುವಾಗ ಎಲ್ಲೋ ಈ ಥರದ್ದು ಒಂದು ಸ್ಟಾರ್ ನಟನ ಪ್ರಕರಣಗಳು ಆದಾಗ ಎಷ್ಟೋ ಜನ ಪ್ರೊಡ್ಯೂಸರ್ಸ್ ವೆಯ್ಟ್ ಮಾಡ್ತಿರ್ತಾರೆ, ಡೇಟ್ಸ್ ತೊಗೊಂಡಿರ್ತಾರೆ, ಶೂಟಿಂಗ್ ಕಂಪ್ಲೀಟ್ ಆಗಿರಲ್ಲ, ಈ ವರ್ಷನೇ ರಿಲೀಸ್ ಮಾಡಬೇಕು ಅಂತ ಇರ್ತಾರೆ. ಸೊ ಇದು ಎಫೆಕ್ಟ್ ಆಗುತ್ತಾ ಚಿತ್ರರಂಗದ ಮೇಲೆ? ಈ ಥರದ ಪ್ರಕರಣಗಳು, ಯಾವುದೋ ನಟ ನಟಿಯ ಪ್ರಕರಣಗಳೇನಾದರೂ ಆದಾಗ ಇದು ಚಿತ್ರರಂಗದ ಮೇಲೆ ಪರಿಣಾಮ ಬೀರುತ್ತಾ ಅಂತ? ಅಲ್ಲ, ಅದನ್ನು ನಾವು ಈಗ ನೆಕ್ಸ್ಟು ಯಾವುದು ಸ್ಟಾರ್ ಸಿನಿಮಾ ಬರುತ್ತೆ ಅದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ಗೊತ್ತಾಗೋವರೆಗೂ ನಮಗೂ ಇದ್ರ ಪರಿಣಾಮದ ಬಗ್ಗೆ ಎಕ್ಸಾಕ್ಟಾಗಿ ಐಡಿಯಾ ಇಲ್ಲ. ಬಟ್ ಅದು ಒಂದು ರೀತಿಯಲ್ಲಿ ಈಗ ದರ್ಶನ್ ಸರ್ ಅವ್ರ ಸಿನಿಮಾಗಳ ವಿಷಯದಲ್ಲಿ ಒಂದು ಮಾತು ಹೇಳೋದಾದರೆ, ಅವರು ವರ್ಷಕ್ಕೆ 2 ಸಿನಿಮಾ ಮಾಡ್ತಾಯಿದ್ರಲ್ಲ, ಅದರಿಂದ ಚಿತ್ರರಂಗಕ್ಕಂತೂ ಹೆಲ್ಪ್ ಆಗ್ತಾಯಿತ್ತು. ಯಾಕೆ ಅಂತಂದರೆ ಅವ್ರ ಸಿನಿಮಾಗಳು ಮ್ಯಾಕ್ಸಿಮಮ್ಮು ಕರ್ನಾಟಕದಲ್ಲೇ ಶೂಟ್ ಆಗ್ತಾಯಿತ್ತು. ಓಕೆ, ಕರ್ನಾಟಕದ ಆಚೆ ಈಗ ಕುರುಕ್ಷೇತ್ರ ಸಿನಿಮಾ ಶೂಟ್ ಆಯಿತು ಅನಿಸುತ್ತೆ ಮೇ ಬಿ, ಯಾಕಂದರೆ ಅದು RFCಯಲ್ಲಿ ಸ್ಟುಡಿಯೋದಲ್ಲಿ ಸೆಟ್ ಹಾಕಿ ಅಲ್ಲಿ ಶೂಟ್ ಆಗಿದ್ದು ಅನ್ನೋದು ಬಿಟ್ಟರೆ, ಅವ್ರದ್ದು ರೀಸೆಂಟು ಏನು ಕಾಟೇರ ಆಗ್ಬೋದು, ಅದಕ್ಕೆ ಮೊದಲು ಬಂದ ಕ್ರಾಂತಿ ಆಗ್ಬೋದು, ಅದು ಮ್ಯಾಕ್ಸಿಮಮ್ ಕರ್ನಾಟಕದಲ್ಲೇ ಶೂಟ್ ಆಗಿದೆ. ಈಗ ಅವರು ಕರ್ನಾಟಕಕ್ಕೆ ರಿಲೀಸ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಬಟ್ ಶೂಟಿಂಗ್ ವಿಷಯಕ್ಕೆ ಬರೋಣ, ಫಸ್ಟ್ ಪ್ರೊಡಕ್ಷನ್ ವಿಷಯಕ್ಕೆ. ಸೊ ಕರ್ನಾಟಕದಲ್ಲೇ ಶೂಟ್ ಆಗ್ತಾಯಿತ್ತು. ಸೊ ಕರ್ನಾಟಕದಲ್ಲಿ ಶೂಟ್ ಆಗ್ತಾಯಿದ್ರೆ ಅದ್ರದ್ದು ಇಡೀ ಟ್ರಾನ್ಸಾಕ್ಷನ್ ಎಲ್ಲಾಗುತ್ತೆ ಕರ್ನಾಟಕದಲ್ಲೇ ಆಗುತ್ತೆ. ಕರ್ನಾಟಕದ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ, ಕರ್ನಾಟಕದ ಪ್ರೊಡಕ್ಷನವ್ರಿಗೆ ಕೆಲಸ ಸಿಗುತ್ತೆ, ಕರ್ನಾಟಕದ ಯೂನಿಟವ್ರಿಗೆ ಕೆಲಸ ಸಿಗುತ್ತೆ, ಎಲ್ಲರಿಗೂ ಕರ್ನಾಟಕದಲ್ಲೇ ಕೆಲಸ ಸಿಗುತ್ತೆ. ಸೊ ಆ ಸಿನಿಮಾಗಳಿಂದಾಗಿ ಒಂದು ಪ್ರೊಡಕ್ಷನ್ನು ಒಂದು ರೆಗ್ಯುಲರ್, ಅಂದರೆ ಅದು ಯಾವಾಗಲೂ ವರ್ಷಕ್ಕೆ 2 ತಿಂಗಳು 3 ತಿಂಗಳು 1 ತಿಂಗಳು ಶೂಟಿಂಗ್ ಅಲ್ಲ, ಅದು ರೆಗ್ಯುಲರಾಗಿ ಶೂಟಿಂಗ್ ನಡೀತಾ ಇರೋದ್ರಿಂದ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಸ್ಟಾರ್ ಸಿನಿಮಾ ಅಂತಾರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಕೆಲಸ ಸಿಗುತ್ತೆ. ಸಣ್ಣ ಮಟ್ಟ ಈಗ ಚಿಕ್ಕ ಸಿನಿಮಾಗಳು ನಮ್ಮ ಥರ ಇಂಡಿಪೆಂಡೆಂಟ್ ಸಿನಿಮಾಗಳಾದರೆ 20ರಿಂದ 30 ಜನರಲ್ಲಿ ಇಟ್ಕೊಂಡು ಕೆಲಸ ಮಾಡೋದಾದರೆ, ಸ್ಟಾರ್ ಸಿನಿಮಾಗಳಾದರೆ ಮಿನಿಮಮ್ 100ರಿಂದ 150 ಜನ ಇರ್ತಾರೆ. ಅಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಅದ್ರ ಜೊತೆಗೆ ಅವ್ರ ಸಿನಿಮಾಗಳು ಬಂದಾಗ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು ಅದು ಶುಕ್ರವಾರದ ಸಂಜೆ ಮೇಲೆ ಭಾನುವಾರದ ನಂತರ ಸೋಮವಾರಕ್ಕೆ ನಿರ್ಧಾರ ಆಗೋದು. ಬಟ್ ಈ ಶುಕ್ರವಾರ, ಶನಿವಾರ, ಭಾನುವಾರ ಒಂದು ಮಿನಿಮಮ್ ಕ್ರೌಡ್ ಅಂತೂ ಹೋಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು ಸೆಕೆಂಡ್ರಿ. ಒಂದು ಮಿನಿಮಮ್ ಕ್ರೌಡ್ ಹೋಗುತ್ತೆ. ದರ್ಶನ್ ಸರ್ ಸಿನಿಮಾ ಅಂತ, ಅದೇ ಇದು ದರ್ಶನ್ ಅಂತಲ್ಲ, ಎಲ್ಲ ಸ್ಟಾರ್ಗಳಿಗೂ ಅದೊಂದು ಮಿನಿಮಮ್ ಕ್ರೌಡ್ ಇರುತ್ತೆ. ಸೊ ಅವರು ಹೋಗ್ತಾರೆ. ಅದರಿಂದಾಗಿ ಸಿಂಗಲ್ ಥಿಯೇಟ್ರಿಗೆ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಇದೊಂದು ಸೈಕಲ್. ಸಿನಿಮಾ ಒಂದು ಅಮೌಂಟ್ ಬಿಸ್ನೆಸ್ ಅನ್ನೋದು ಒಂದು ಸೈಕಲ್ಲು. ಇಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅದು ಇನ್ನೆಲ್ಲೋ ಹೋಗುತ್ತೆ, ಅದು ಇನ್ನೇನೋ ಥರದಲ್ಲಿ ಒಂದು ಸರ್ಕಲ್ ಥರ ಸುತ್ತಾ ಇರುತ್ತಲ್ಲ. ಸೊ ಆ ಥರದಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗ್ತಾಯಿತ್ತಲ್ಲ, ಅದು ಈಗ ಯಾವ ಥರ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಯಾಕಂತಂದರೆ ಇನ್ನೂ ಆ ರಿಸಲ್ಟ್ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಸಿನಿಮಾ ಸ್ಟಾರ್ಗಳ ವಿಷಯದಲ್ಲಿ ಗ್ಯಾಪ್ಗಳು ಕಾಮನ್ ಆಗಿಬಿಟ್ಟಿದೆ. ಈಗ ಕೆಲವರು 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾಯಿದ್ದಾರೆ, 3 ವರ್ಷಕ್ಕೊಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಹಂಗಾಗಿ ಕನ್ನಡ ಚಿತ್ರರಂಗಕ್ಕೆ ಈ ಥರದ ಒಂದು ಗ್ಯಾಪ್ ಅನ್ನೋದು ಏನೋ ದೊಡ್ಡ ವಿಷಯ ಆಗಿಲ್ಲ ಇನ್ನೂ. ಇದು ಮುಂದಿನ ದಿನಗಳಲ್ಲಿ ಏನು ಪರಿಣಾಮ ಆಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ.
ಸರ್ ಫೈನಲಿ ಓವರಾಲ್ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ, ಅಂದರೆ ನೀವೇನು ಆಶಿಸ್ತೀರಾ ಈ ಪ್ರಕರಣದ ವಿಚಾರ? ನ್ಯಾಯ ಅದ್ರ ಪ್ರಕಾರ ನ್ಯಾಯಯುತವಾಗಿ ಬರಬೇಕಷ್ಟೆ. ತನಿಖೆ ಅದು ಏನಿದೆ ಅದರ ಪ್ರಕಾರ ನ್ಯಾಯಯುತವಾಗಿ ನಡೀಬೇಕು. ಆ ತೀರ್ಪು ನ್ಯಾಯಯುತವಾಗಿ ಬರಬೇಕಷ್ಟೆ. ಯಾಕಂತಂದರೆ ಇಲ್ಲಿ ನಾವು ಯಾವರ ಪರವಾಗಿಯೂ ಮಾತಾಡೋಕ್ಕಾಗಲ್ಲ, ಯಾರ ವಿರೋಧವಾಗಿಯೂ ಮಾತಾಡೋಕ್ಕಾಗಲ್ಲ. ಇದು ಅಂತಲ್ಲ, ಯಾವುದೇ ಪ್ರಕರಣ ಆಗಿರಲಿ, ಅದು ಚಿಕ್ಕದು ದೊಡ್ಡದು, ಇದು ಮೀಡಿಯಾ ಅಟೆನ್ಷನ್ ಜಾಸ್ತಿ ಇದೆ ಅಂದಂಗೆ ದೊಡ್ಡ ಪ್ರಕರಣ, ಇನ್ಯಾವುದೋ ಅಂದರೆ ಅದೊಂದು ಚಿಕ್ಕ ಪ್ರಕರಣ, ಅದೊಂಥರ ನೆಗ್ಲೆಕ್ಟೆಡ್ ಅಂತಲ್ಲ. ಯಾವುದೇ ಒಂದು ಪ್ರಕರಣ ಆದಾಗ ಅದಕ್ಕೆ ಅದರದ್ದು ಕಂಪ್ಲೀಟ್ ಏನು ಪ್ರಕ್ರಿಯೆ ಇದೆಯಲ್ಲ ಅದು ನ್ಯಾಯಯುತವಾಗಿ ನಡೀಬೇಕು. ಆ ನ್ಯಾಯಯುತವಾಗಿ ತೀರ್ಪು ಬರಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಕೂಡ ಈ ಪ್ರಕರಣದ ಬಗ್ಗೆ ನಿರ್ದೇಶಕ ಮನ್ಸೂರೆ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.